2025ರಲ್ಲಿ ಒಂದು ಗೇಮಿಂಗ್ ಚಾನೆಲ್ ಕ್ರಿಯೇಟ್ ಮಾಡಿದಾರ. ಹಾಗಾದ್ರೆ ನಿಮ್ಗೆ ಚಾನೆಲ್ ಗ್ರೋ ಮಾಡೋದು ಗೊತ್ತಿಲ್ವಾ? ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಕನ್ನಡದಲ್ಲಿ ಹೆಚ್ಚು ಕ್ರಿಯೇಟರ್ಸ್ ಹೊಂದಿರುವ ಗೇಮಿಂಗ್ ಚಾನೆಲ್ಗಳು ಬಹಳಷ್ಟು ಇವೆ. ಕಾಂಪಿಟೇಷನ್ ಬಹಳ ಐತಿ ಗೇಮಿಂಗ್ ಒಳಗ. ನೀವು ಹೊಸ ಚಾನೆಲ್ ಮಾಡಿದ್ರಿ ಮತ್ತ ಓಲ್ಡ್ ಚಾನೆಲ್ ಕಾಂಪಿಟೇಷನ್ ಬಹಳ ಐತಿ. ನೀವು ಹೆಂಗ್ ಕಾಂಪಿಟೇಷನ್ ಎದುರಿಸಬೇಕಂದ್ರ ಪಬ್ಜಿ, ಫ್ರೀ ಫೈರ್ ಬಾಳ ಟ್ರೆಂಡಿಂಗ್ ಒಳಗ ಗೇಮ್ಸ್ ಅದಾವ. ಯಾಟು ಮೈನ್ಕ್ರಾಫ್ಟ್ 3 ಗೇಮ್ಸ್ ಬಾಳ ಕಾಂಪಿಟೇಷನ್ ಅದಾವ. ಅತಿ ಹೆಚ್ಚು ಗೇಮಿಂಗ್ ಆಡೋ ಚಾನೆಲ್ಗಳ ಪಬ್ಜಿ ಅಂಡ್ ಫ್ರೀ ಫೈರ್ ಒಳಗೆ ತೋರಿ ವೋಲ್ಟರ್ ಗೇಮಿಂಗ್, ಪಬ್ಜಿ ಒಳಗೆ ತೋರಿ SMR ಗೇಮಿಂಗ್, ಇನ್ನೂ ಹಲವಾರು ಚಾನೆಲ್ಗಳು ಆದ್ರೆ ಇವ್ರ 2 ಚಾನೆಲ್ ನೋಡಿ ನೀವು ಈಜಿಯಾಗಿ ಅರ್ಥ ಮಾಡ್ಕೊ. ಎಡಿಟಿಂಗ್ ಸ್ಕಿಲ್, ವಾಯ್ಸ್ ರಿಯಾಕ್ಷನ್ ಹೆಂಗ್ ಕೊಡ್ತಾರ ನೋಡಿ ನೀವು ಈ ರೀತಿ ವಿಡಿಯೋ ಮಾಡಿ. ಮತ್ 80% ಏನ್ ತಪ್ಪು ಮಾಡ್ತಾರಂದ್ರ ಜನ ಹೊಸ ಕ್ರಿಯೇಟರ್ ವಿಡಿಯೋ ಎಡಿಟಿಂಗ್, ವಿಡಿಯೋ ಗೇಮ್ ಆಡ್ತಾರೋ, ವಿಡಿಯೋ ಎಡಿಟ್ ಮಾಡ್ತಾರೋ, ಯೂಟ್ಯೂಬ್ ದಾಗ ಅಪ್ಲೋಡ್ ಮಾಡಿಬಿಡ್ತಾರ. ವಾಯ್ಸ್ ಇಲ್ಲ, ಮೀಮ್ಸ್ ಇಲ್ಲ, ಏನ್ ಹಿಂಗ ಆಗ್ಬಾರ್ದಂತ ಹೇಳಿ ಯು ಆರ್ ಬೋರಿಂಗ್ ಎಡಿಟ್ಸ್. ನೀವು ಯಾವ ತರ ವಿಡಿಯೋ ಎಡಿಟ್ ಮಾಡಕಂದ್ರ ನಾ ಎರಡು ವಿಡಿಯೋ ಕ್ಲಿಪ್ ಹಾಕ್ತು. ಅದ್ರ ನಿಮ್ಗೆ ಎರಡ್ರಾಗ ಯಾವ್ದು ಇಷ್ಟ ಆಗೈತಿ, ಒಂದೇದ್ ಇಷ್ಟ ಆಗೈತಿ, ಎರಡನೇದು ಇಷ್ಟ ಆಗೈತೋ ಕಮೆಂಟ್ನಾಗ ಮಾಡ್ರಿ. ಓಡ್ತಾ ಇದ್ದೆ ಆಮೇಲೆ ಒಬ್ಬ ಎನಿಮಿ ಸಿಕ್ತ, ಅವನು ಹೊಡೆದೇ ಬಿಟ್ಟೆ. ಅಂಕಲ್ ನ ಹೊಡಿತೀನಿ ಅಂದ್ಕೊಂಡು ಮತ್ತೆ ಹೊಂಟೆ. ಮತ್ತೆ ನಮ್ ಟೀಮ್ಮೇಟ್ ನ ಯಾವ್ದೋ ಡೌನ್ ಮಾಡಿದ, ಅವನು ಕೂಡ ಹೊಡೆದು ಅಂಕಲ್ ನ ಹೊಡಿತೀನಿ ಸುಬ್ಬಿ ಅಂದ್ಕೊಂತ ಅವ್ನ್ ರಿವೈವ್ ಮಾಡ್ಕೊಂಡು ಮತ್ತೊಂದು ಫ್ಯಾಕ್ಟ್ರಿ ಕಡೆ ಬಂದ್ರೆ ಅಲ್ಲಿ ಒಂದು ನೀರು ಡೌನ್ ಮಾಡಿದೆ. ಆಮೇಲೆ ಆಂಟಿ ಬಂದು ಆಂಟಿನ ಹೊಡೆದು ಫಿನಿಶ್ ಮಾಡಿದೆ. ಹೊಂಟೆ ನಾನು ಹೊಂಟೆ. ಒಬ್ಬ ಎನಿಮಿ ಸಿಕ್ಕ, ಡೌನ್ ಮಾಡಿದೆ. ಮತ್ತೊಬ್ಬ ಎನಿಮಿ ಸಿಕ್ಕ, ಅವನು ಕೂಡ ಡೌನ್ ಮಾಡಿದೆ. ಇಲ್ಲಪ್ಪ ನೇಡೋದು ಡೌನ್ ಮಾಡಿದೆ. ಒಬ್ಬಕ್ಕೆ ಹೊಡೆದು ಒಂದಾಕಿನೂ ಹೊಡೆದೆ. ನಿಮಗೆ ಒನ್ನೆಯ ವಿಡಿಯೋನ ಇಷ್ಟ ಆಗೈತಿ ಅಂತ ನಮಗೆ ಗೊತ್ತೈತಿ. ಹಾಗೆ ಒನ್ನೆ ವಿಡಿಯೋದಾಗ ಏನೇನು ಹಾಕ್ಯನಪ್ಪ ಅಂದ್ರೆ ಎಫೆಕ್ಟ್ಸ್, ಸೌಂಡ್ ಎಫೆಕ್ಟ್ಸ್ ಮತ್ತು ಟೆಕ್ಸ್ಟ್ ಎಫೆಕ್ಟ್ ಎಲ್ಲ ಹಾಕೀನಿ. ಅಂದಾಗ ಆ ವಿಡಿಯೋ ಹಂಗೆ ಚಲೋ ತಂಗೈತಿ. ಎರಡನೇದ್ರಾಗ ಏನು ಹಾಕಿಲ್ಲ, ಕುಲ್ಲ ವಾಯ್ಸ್ ಐತಿ. ಆಗ ವಿಡಿಯೋ ಹಂಗೆ ಬಂದೈತಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕಲ್ಲ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಏನು ಫಸ್ಟ್ ಒನ್ ಮಾಡೇನಿಲ್ಲ ಆ ರೀತಿ ಎಡಿಟ್ ಮಾಡ್ರಿ. ಗೇಮಿಂಗ್ ಒಳಗೆ ನೀವು ಈಜಿ ಗ್ರೋ ಆಗ್ಬೋದು. ನೀವು ಆರಾಮಾಗಿ ಯೂಟ್ಯೂಬ್ದಾಗ ವ್ಯೂಸು ಹೆಚ್ಚು ಬರ್ತಾವೆ, ಸಬ್ಸ್ಕ್ರೈಬರ್ಸ್ ಹಾಕೋರು ಅಷ್ಟು ಟೈಮ್ ಆಗುತ್ತೆ, ಮಾನಿಟೈಸು ಆಕೈತಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.